ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ಲೂ ಮಾಡಿಲ್ಲ ಈ ಥರದ ಪಾತ್ರ ಅಂತ ನಿಮ್ಮ ಪಾತ್ರದ ಬಗ್ಗೆ. ಸೊ ಅಷ್ಟು ಚೇಂಜ್ ಓವರ್ ಇರೋವಂಥ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮಗೆ ಟ್ರೈಲರಲ್ಲಿ ಕಾಣಬಹುದು. ಅದೇ ಶಾರ್ಟ್ಸ್ನ ಅವರು ಟ್ರೈಲರಲ್ಲಿ ಯೂಸ್ ಮಾಡಿರೋವಂಥದ್ದು. ಆ್ಯಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿಲ್ಲ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷ್ನಲ್ ಸೀನ್ಸ್, ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ಟರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ ನಾನು. ಬೇಡ, ನೀವು ಈ ಸಿನಿಮಾಗೂ 2 ಸಿನಿಮಾ ನೋಡೋದಕ್ಕೂ ಹಾಂ ಇನ್ ಟೈಮಿಗೆ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದಿದ್ದು ನೀವು ನನಗೆ ಹೇಳಿದ್ರಿ, ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀನಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಇನ್ ಟೈಮ್ ನಾನು ಅಲ್ಲೇ ಕುತ್ಕೊಂಡು ಹೇಳ್ದೆ ನನಗೆ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ ಸಾರಿ ಓಕೆ ಅಂದ್ರಿ. ಅದಕ್ಕೆ ಅದು ಗೊತ್ತಾಗ್ಬೇಕಲ್ವ ನಮ್ಗೂ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳ್ದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ. ನಮ್ಗೆ ನಾನು ಒಬ್ಬನ ಹೇಳಿದ್ರಿ 150 ಜನಕ್ಕೂ ಗೊತ್ತಾಗ, ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ, ನಂಗೆ ಗೊತ್ತು. ಸರ್ ಅಂತೂ ನಂಗೆ ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡಿಬಿಡಿ, ಆ ನೆನಪಿಗೋಸ್ಕರ ಅಂದ್ರೆ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ, ಸೀತಾರಾಮ ಕಲ್ಯಾಣದಲ್ಲಿ ಅದಕ್ಕೆ ಹೇಳಿದ್ದು. ಹಾಂ ಸರ್ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯಿತು ಸರ್. ಪೊಲಿಟಿಷಿಯನ್ ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನ್ ಸರ್ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲ ಸುಮ್ಮನೆ ಸ್ವಲ್ಪ ಕಾಲ. ಎಸ್ ಸರ್. ಈ ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರೋದು ಅಂತ ಕೇಳಿದ್ರು. ಅಯ್ಯಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲಿಲ್ಲ ಸರ್. ನಂಗೆ ಯಾವತ್ತ ಫೀಲೇ ಕೊಟ್ಟಿಲ್ಲ ಸರ್. ಮಗನ್ ತರ ಇರೋದು ಬೇಡ, ಆದ್ರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಅನ್ನೋದು ಸತ್ಯ ಅಲ್ವಾ? ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇರ್ಸ್ ದ ಮೈಕ್? ಇಲ್ಲ ಜೈದ್ಗೆ ಗೊತ್ತಿಲ್ಲ ಅದಲ್ಲ ವಿಷಯ. ಅಲ್ಲ ಜೈದ್ ಗೊತ್ತಿಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟಾಗಿ ಬರ್ತಾರೆ ಇವ್ರು, ಅವ್ರನ್ನ ವೇಟ್ ಮಾಡಿ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗಲ್ಲೂ ಕೂಡ ಆನ್ ಟೈಮಾಗೇ ಇರ್ತಾರೆ ಸರ್. ಆ ಥರ ಏನಿಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಸಿನಿಮಾದಲ್ಲಿ ಅವತ್ತು ಇದು ಅವ್ರು 6 ವರ್ಷ ಅಂತ ಹೇಳ್ತಾ ಇದ್ವಿ. 8 ವರ್ಷ. ಸಾರಿ. This question to Rachita Ram. You've been in the industry here. I'm here. Oh, yeah, over a decade now. ನಿಮಗೆ ಎಲ್ಲೋ ಒಂದು ಕಡೆಗೆ ಕರಿಯರ್ ಡಿಫೈನಿಂಗ್ ರೋಲ್, ಕರಿಯರ್ ಡಿಫೈನಿಂಗ್ ರೋಲ್ ಅಂತ ಸಮಥಿಂಗ್ ದಟ್ ಕುಡ್ ಚಾಲೆಂಜ್ ಯುವರ್ ಟ್ಯಾಲೆಂಟ್ ಪೊಟೆನ್ಶಿಯಾಲಿಟಿ, ಅದು ಸಿಕ್ಕಿಲ್ವಾ? ಅಥವಾ ಎಲ್ಲೊಂದು ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡಿಬಿಟ್ರಾ? ಅಥವಾ ಆ ರೀತಿ ರೋಲ್ ಕರಿಯರ್ ಡಿಫೈನಿಂಗ್ ರೋಲ್ ಅದು ಸಿಕ್ಕಿಲ್ವಾ ಅಂತ? ಒನ್ ರೋಲ್ ದಟ್ ಕುಡ್ ಚಾಲೆಂಜ್ ಯುವರ್ ಎಬಿಲಿಟೀಸ್, ಯುವರ್ ಸ್ಕಿಲ್ಸ್, ಯುವರ್ ಟ್ಯಾಲೆಂಟ್. ಯಾವುದೋ ಒಂದು ರೋಲ್ ನನಗೆ ಈ ರೀತಿ ಒಂದು ರೋಲ್ ಬೇಕು, ನನ್ನ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದು ರೋಲ್ ಇದ್ರೆ. ಐ ಥಿಂಕ್ ಆ ಪಾತ್ರ ನನಗೆ ಕೂಲಿಲ್ ಸಿಕ್ಕಿದೆ. ಇವಾಗ ಸಿಕ್ಕಿರುವಂಥ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಲ್ಟಲ್ಲಿ. ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ಭವದಲ್ಲಿ ಒಂದು ಅದ್ಭುತವಾಗಿರುವಂಥ ಪಾತ್ರ ಸಿಕ್ಕಿತ್ತು ನನಗೆ. ಐ ಆಮ್ ನಾಟ್ ರಿಗ್ರೆಟ್ ಅಬೌಟ್ ಮೈ ಕ್ಯಾರೆಕ್ಟರ್ಸ್ ಆರ್ ಮೈ ಫಿಲ್ಮ್ಸ್. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes ಆರ್ 25 minutes ಆರ್ 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂಥ ಪಾತ್ರ ಮುಖ್ಯ ಆಗುತ್ತಲ್ವ. ಸೊ ಆ ಥರ ಪಾತ್ರಗಳು ನನಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದಮೇಲೆ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನನಗೆ ಸಿಕ್ಕಿರೋಂಥ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡಲ್ಲಿ ನಿಂಗವ್ವ ಆಗಿರ್ಬೋದು ಆ್ಯಂಡ್ ಕಲ್ಟಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂಥ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಜಾಯ್ದ್ ಅವ್ರಿಗೆ ಇಲ್ಲಿ ರೀಸೆಂಟಾಗಿ ಸಂಕ್ರಾಂತಿ ಹಬ್ಬದ ಜಾತ್ರೆ ಎಲ್ಲ ಮಾಡಿರಿ ನೀವು, ಮಲೈಕ ಎಲ್ಲ
ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನೂ ರೆಸ್ಟ್ರಿಕ್ಷನ್ಸ್ ಇರಲ್ವಾ ಅಂತ? ಆ ಥರ ಏನಿಲ್ಲ ಸರ್. ನಾನು ಈಗ ಹಿಂಗೆ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಸತಿ ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರಿ, ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಹಿಡಿದು. ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ನಿಮ್ಮ ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿ ಅನ್ನೋ ಇರಬಾರ್ದು ಸರ್. ಈಗ ನಮ್ಮ ಚಿಕ್ಕವನಿದ್ದಾಗ ನಮ್ಮ ಜಯನಗರ್ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳಬಾರ್ದು, ಇವತ್ತು ನೀವು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ. ಬಟ್ ನನಗೆ ಬೇಕಲ್ವಾ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಏನೋ ಒಂದು ಚಾಕ್ಲೇಟ್ ಗಿಡ ತಿನ್ನೋಕ್ಕೆ. ಯಡೂರು ಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು. ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ. ಏನಕ್ಕಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ದೀವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮದ್ರಲ್ಲಿ. ಜೈ ಸರ್ ಇಲ್ಲಿ ಈಗ ಸ್ಟಾರ್ ನಟ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸೋ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ? ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತೆ ನಿಮ್ಮ ಅಭಿಮಾನಿಗಳು ಅದನ್ನು ಆರಾಧಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತ ಹೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು? ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನು ಸರ್ ಅಂದರೆ, ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆದು ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಎಲ್ಲ ಥರವೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಟ್ಬಿಡಿ ಅಂತ ಹೇಳಿ. ಅದರಲ್ಲಿ ಏನೋ ತಪ್ಪು ಹೇಳಿದ್ನಾ ಸರ್? ನೀವು ಹೇಳಿ. ಅಲ್ಲ, ಮಂಗಳೂರಲ್ಲಿ ಹೋಗಿ ಹೇಳ್ತಿದ್ರಲ್ಲ ನೀವು. ಮಂಗಳೂರಲ್ಲಿ ಸರ್ ಭಾಷೆನೇ ಅದು ಸ್ಟೇಟ್, ಬೇರೆ ಸ್ಟೇಟ್ ಅದು ಅಲ್ಲ. ತುಳು, ಉರ್ದು, ಹಿಂದಿಗೆ ಹೋಲಿಕೆ ಮಾಡ್ತಾರ ಇಲ್ಲ ನೀವು? ಅದು ಕರ್ನಾಟಕದ್ದೇ ಭಾಷೆ. ಹೌದು. ಹಾಗಾಗಿ ಮಂಗಳೂರವರು ತುಳು ಮಾತಾಡಿದ್ರೆ ಮತ್ತೇನು ಮಾತಾಡ್ತಾರೆ ಹೇಳಿ? ಅಲ್ಲ ಸರ್, ಹಂಗೆ ನೋಡೋಕೆ ಹೋದ್ರೆ ನಾನು ಒಬ್ಬ ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ಗುಂಪು ಕಟ್ಕೊಂಡು ಆಡೋ ಮಾತಲ್ಲ ಸರ್ ಅದು. ನಿಮ್ದು ಯಾವ ಊರು ಸರ್ ಫಸ್ಟ್? ನಂದು ಮಂಗಳೂರೇ. ಅದಕ್ಕೆ ಸರ್ ನೀವು ಆ ಪ್ರಶ್ನೆ ಅಂತ ಕೇಳ್ತಾರೆ. ಅದು ವಿಚಾರ ಅಲ್ಲ ಸರ್. ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ, ನಿಮ್ಗೆ ಉರ್ದು ಸಿಗುತ್ತೆ. ಉರ್ದು ದೇಶನೇ ಇದೆ ಬೇರೆ, ಯಾವ ಎಲ್ಲೂ ಸ್ಟೇಟ್ ಸಿಗುತ್ತೆ. ಹಾ, ಆದ್ರೆ ತುಳು ಕರ್ನಾಟಕದ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆಗೆ. ಸರ್ ನಾನು ಮಾತಾಡ್ಬೇಡಿ ಅಂತ ಹೇಳಿದ್ನ? ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ? ನನಗೆ ತುಳು ಭಾಷೆ ಇಷ್ಟ ಇಲ್ಲ ಅಂತ ಹೇಳಿದ್ನ? ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿದ್ದು ಅಲ್ಲಿ, ತುಳು ಭಾಷೆ ಮಾತಾಡ್ತೀರಾ, ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ರಿಗೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ. ಎಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್? ನಾನು ಅದಕ್ಕಿರಲ್ಲ ಸರ್ ಹೇಳ್ತಾ ಇದ್ದು. ನಾವು ಮಂಗಳೂರಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದಿರಾ ನೀವು ಸರ್? ತುಳುನಾಡು ಅಂತ ಕೇಳಿದಿರಾ? ಕೇಳಿದೆ. ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದಿರಾ ಅಂತ ಕೇಳಿದೆ ನಾನು. ಕೇಳಿದ್ದೀನಿ ಸರ್. ಕೇಳಿದಿರಲ್ವಾ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅದು 3 ತುಳು ಪ್ರದೇಶಗಳವು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡುದಿಲ್ಲ ಅಂತ ಯಾರು ಹೇಳಿದ್ ನಿಮ್ಗೆ? ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ಈ ಪ್ರಸಂಗ ಏನೋ ಗೊತ್ತಿಲ್ಲ ನನಗೆ. ಅವರು ಶಶಿಕಾರ್ ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನಂಗೆ. ಗೊತ್ತಾಯ್ತು ಸರ್. ಆದ್ರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳುವನ್ನು ಇದು ಮಾಡಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆ ಬಗ್ಗೆ ಇದು ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳಕ್ಕಾಗಲ್ಲ. ನೀವು ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದ್ಸಲ ವಿಡಿಯೋ ತೆಗೆದು. ಇಲ್ಲ, ನನಗೆ ಗೊತ್ತಿಲ್ಲ, ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನಕ್ಕಂದ್ರೆ ನನಗೆ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಒಂದು ನಿಮಿಷ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳು ಇದ್ದಾರೆ. ಅಥವಾ ನಾನು ಇವಾಗ ಏನು ಕರ್ನಾಟಕ ಕಳ್ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ
ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಸಹ ತುಳುವಲ್ಲೇ ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ನಾನು ತುಳು ಮಾತಾಡಿ, ನನ್ನ ಜೊತೆ ಅಲ್ಲ ಸರ್ ನಾನು ಹೇಳ್ತಾ ಇದ್ದು, ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನು ಒಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಾ ಇದ್ರು. ನಾನು ಅಲ್ಲಿ ಏನು ಹೇಳ್ದೆ ಅವ್ರಿಗೆ, ಸರ್ ತುಳು ಮಾತಾಡ್ದಂಗೆ ಏನು ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ದು. ನಾನು ಎಲ್ಲಾದ್ರೂ ಹೇಳನ್ನ ತುಳು ಮಾತಾಡ್ಬೇಡಿ ಅಂತ? ನನಗೆ ಹಿನ್ನೆಲೆ ಗೊತ್ತಿಲ್ಲ. ಈಗ ನಾವು ಯಾವ ತಾರೆಯರೆಲ್ಲ ಇದ್ದಾರೆ ಇಲ್ಲಿ, ಕನ್ನಡ ಸಿನಿಮಾ ತಾರೆಯರು ಮಧ್ಯೆ ಮಧ್ಯೆ ಬರೀ ಇಂಗ್ಲೀಷ್ ಮಾತಾಡೋರು ಇದ್ದಾರೆ. ನಾವು ಅದನ್ನೇನು ಇದು ಮಾಡಿಲ್ಲ. ಇದು ಸುಮ್ಮನೆ ಅವ್ರ ತಕ್ಷಣ ಇದೆ. ತುಳುನಾಡು ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಹೋದ್ರೆ ಈ ಸುದ್ದಿಗೋಷ್ಠಿ ಎಂಡ್ ಆಗ್ಬೋದು, ಅಷ್ಟೇ ಇದೆ ಸರ್. ಆ ಲಿಸ್ಟ್ ಹೇಳೋದಿಲ್ಲ ನಾನು. ಝೈದ್ ಹಿಯರ್ ಸರ್, ಈ ಕಲ್ಟ್ ಫಿಲ್ಮು ಮತ್ತು ನಿಮ್ಮ ಫಿಲ್ಮೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಇನ್ಸಿಡೆಂಟ್ ನಡೀತು, ಶಾರುಖ್ ಖಾನ್ ಅವ್ರ ಮಗ ಏನೋ ಆಯಿತು ಅಂತ ಹೇಳಿ, ಆಮೇಲೆ ಶಿಡ್ಲಿಘಟ್ಟದೊಂದು ಇನ್ಸಿಡೆಂಟ್ ನಡೀತು. ಬನಾರಸ್ ಟೈಮಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂಥರ ಬ್ಯಾನ್ ರೀತಿ ಸ್ವಲ್ಪ ಸಿಂಪ್ಟಮ್ಸ್ ಇತ್ತು. ಈ ಕಲ್ಟ್ ಫಿಲ್ಮಲ್ಲೂ ಕೂಡ ಅದೇ ರೀತಿ. ಅಂದರೆ ಎಲ್ಲೋ ಒಂದು ಕಡೆಗೆ ಝೈದ್ ಈಸ್ ಬೀಯಿಂಗ್ ಟಾರ್ಗೆಟೆಡ್ ಅನ್ನೋ ಸ್ವಲ್ಪ ನೀವು ಇಂಪಾರ್ಷಿಯಲ್ ಆಗಿ ಅಬ್ಜೆಕ್ಟಿವ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನೀವು ಪೊಲಿಟಿಕಲ್ ರೀಸನ್ಸ್, ರಿಲಿಜಿಯಸ್ ರೀಸನ್ಸ್ ಅಥವಾ ಇಂಡಸ್ಟ್ರಿ ಒಳಗಡೆ ಯಾರಾದರೂ ಆ ರೀತಿ ಅನಿಸ್ತಾ ಇದೆಯಾ ನಿಮಗೆ? ಒಂದು ಸೆಕೆಂಡ್ ಲೆಟ್ ಮಿ ಕಂಪ್ಲೀಟ್. ಸೊ ಈ ನಿಮ್ಮ ಬನಾರಸ್ ಫಿಲ್ಮು ಮತ್ತು ಇದರಲ್ಲೂ ನೋಡಿದರೂ ಕೂಡ ನೀವು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡ್ಬೋದಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಅನಿಸ್ತಲ್ಲ. ಅದೇ ನೀವು ಪೊಲಿಟಿಕಲ್ ಆ್ಯಂಡ್ ರಿಲಿಜಿಯಸ್ ರೀಸನ್ಸ್ ಫಾರ್ ದಿಸ್ ಅಂತ ಅಷ್ಟೇ. ಸರ್ ವೆರಿ ಸಿಂಪಲ್ ಆನ್ಸರ್ ಸರ್ ಇದಕ್ಕೆ. ನಾನು ಹಲವಾರು ವೇದಿಕೆಗಳಲ್ಲಿ ಜಾತಿ ಸರ್, ಎಲ್ಲರಿಗೂ ಜಾತಿ 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 ಅದೊಂದು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಅದು ಗಂಟೆ ಡಂಗ್ 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 ಹೊಡಿಯೋದು. ಜಾತಿ 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 ಏನಕ್ಕೆ ಸರ್? ಹಲ್ವಾರು ಸತಿ ಹೇಳಿದ್ದೀನಿ ನಾನು, ಕಲಾವಿದ ಜಾತಿ ಇಲ್ಲ, ಕಲಾವಿದ ಜಾತಿ ಇಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ನಾನು. ಕೆಲವರು ಜಾತಿ ಜಾತಿ ಅಂತ ಯಾರು ಹೇಳ್ತಾರಲ್ಲ, ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಅಂದರೆ ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಅದನ್ನು ಆ್ಯಡ್ ಕೊಡ್ತಾರೆ. ಅದೇ ಹಾಗೆ ಈ ಸಿನಿಮಾ ದಯವಿಟ್ಟು ಇದೇ ಜಾತಿಗೆ ಸೀಮಿತ, ಅವರು ದಯವಿಟ್ಟು ಪ್ರೇಕ್ಷಕರು ಬೇರೆ ಜಾತಿದವರಿಗೆ ಎತ್ತು ಹೋಗ್ಬೇಡಿ ಅಂತ ಅವ್ರುಗಳು ಹಾಕ್ಕೊಳ್ಬೇಕು ಸರ್. ಹಂಗಾಗತ್ತಾ ಸರ್? ಹಂಗೆ ಸಿನಿಮಾ ನಡೆಯುತ್ತಾ ಸರ್? ಇಲ್ವಲ್ಲ. ಎಲ್ಲ ಜಾತಿ ಧರ್ಮ ಅವರು ಬೇಕು. ನಾವು ಇಂಡಿಯಾದಲ್ಲಿರೋದು, ಕರ್ನಾಟಕದಲ್ಲಿರೋದು, ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ ಸರ್. ಸೊ ಪ್ರಾಬ್ಲಮ್ ಇಸ್ ಜಾತಿ ಸರ್, ಇನ್ಬಿಟ್ಟು ಏನಿಲ್ಲ. ಅದಕ್ಕೆ ನನ್ನನ್ನು ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಸರ್ ಅಷ್ಟೇ. ಸರ್, ಇವಾಗ ಸಾಂಗ್ ತುಂಬ ಚೆನ್ನಾಗಿದೆ, ಬಟ್ ಜಮೀರ್ ಸಾಹೇಬರು ಯಾವಾಗ ಈ ಸಿನಿಮಾ ನೋಡ್ತಾರೆ, ಅವರು ನಿಮಗೆ ಈ ಸಾಂಗು, ಈ ಸಿನಿಮಾ ಬಗ್ಗೆ ಅವರ ಹಿಂಟ್ಸ್ ಏನು ಕೊಟ್ಟಿದ್ದಾರೆ ಸರ್? ನಮ್ಮ ತಂದೆನಾ ಸರ್? ಹೌದು. ನಂದು ಮತ್ತು ನಮ್ಮ ತಂದೆ ಮಧ್ಯದಲ್ಲಿ ಜಾಸ್ತಿ ಸಿನಿಮಾ ವಿಷಯದಲ್ಲಿ ಏನೂ ಮಾತುಕತೆ ಆಗಲ್ಲ ಸರ್, ಏನೂ ಇಲ್ಲ ಸರ್. ಝೈದ್ ಅವರೇ, ಇಲ್ಲಿ ಸರ್ ಮೊದಲಿಗೆ ನಿಮಗೆ ಅಭಿನಂದನೆ, ನಿಮ್ಮ ಎಫರ್ಟಿಗೆ ತುಂಬ ಎಫರ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ಏನಂದರೆ, ನೀವು ಕುರಾನ್ನ ನಂಬ್ತೀರಾ ಅಂತ, ಆಶಯಗಳನ್ನು ನಂಬ್ತೀರಾ ಸರ್? ಕುರಾನ್ ಆಶಯಗಳನ್ನು ನಂಬ್ತೀರಾ ಅಂತ? ಕುರಾನ್ನ ಆಶಯಗಳನ್ನು, ಕುರಾನ್ ಏನು ಹೇಳ್ತಾ ಇದೆ ನಂಬ್ತೀರಾ ಅಂತ? ಖಂಡಿತ ನಂಬ್ತೀನಿ ಸರ್.